ಹುಡುಗರ ಇಲ್ಲಿ ಲುಕಿಂಗ್ ಎಟ್ ದ ಪೈಥಾನ್ ಕೋಡ್ ನಾವು ನೇಚರ್ ಆಫ್ ರೂಟ್ಸ್ ಮತ್ತೆ ಗ್ರಾಫ್ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ನೋಡ್ತಿದ್ರಿ. ಅದು ಹೇಗೆ ಮಾಡಿದ್ರಿ, ಈ ಕೋಡಲ್ಲಿ ಹೇಗೆ ಕೋಡ್ ಮಾಡಿದ್ರಿ ಅಂತ ಹೇಳಿ ಅರ್ಥ ಮಾಡ್ಕೊಳೋದಕ್ಕೆ ಈ ಭಾಗ ನೋಡ್ಬೇಕಾಗತ್ತೆ. ಅಷ್ಟು ಬೇಡ, ಇಲ್ಲಿಂದ ಇದು ಸಾಕಾಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೊದಲೇ ಭಾಗ ಯಾವ್ದು ನೋಡ್ಬೋದು, ನಾವು ಅರ್ಥ ಮಾಡ್ಕೊಬೋದು ಅಂತ ಹೇಳಿದ್ರೆ ಇದು ಇನ್ಪುಟ್. ನಾವು x², x ಮತ್ತೆ ಕಾನ್ಸ್ಟೆಂಟ್, ಕೋಎಫಿಷಿಯಂಟ್ಸ್ ಮತ್ತೆ ಕಾನ್ಸ್ಟೆಂಟ್ ಇನ್ಪುಟ್ ಕೇಳ್ತಾ ಇದ್ದೀವಿ. ಸಿಕ್ಕಿದ ಮೇಲೆ ಡಿಟರ್ಮಿನೆಂಟ್ ಇಲ್ಲೇನಿದು ಡಿಟರ್ಮಿನೆಂಟ್ d is equal to b² - 4ac ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ b² - 4 × a × c ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಸ್ಕ್ವೇರ್ ಜ್ಞಾಪಕ ಇಟ್ಕೊಳ್ಳಿ. ಸೊ d is equal to ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಫಂಕ್ಷನ್ಸ್ ಇವಾಗ ಬೇಡ, ಇದನ್ನ ಜಂಪ್ ಆಗೋಣ ಇಲ್ಲಿಗೆ. ನೇಚರ್ ಆಫ್ ರೂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಪ್ರಿಂಟ್ ನೇಚರ್ ಆಫ್ ರೂಟ್ಸ್ ಪ್ರಿಂಟ್ ಮಾಡಿ. ಇಲ್ಲಿಂದ ಶುರು ಆಗುತ್ತಿಮ್ಮ ಇಫ್ ಕಂಡೀಷನ್, ಇಲ್ಲಿಂದ ಶುರುವಾಗಿ ಇದೆಲ್ಲ ಪೂರ ಇಫ್ ಎಲ್ಸ್ ಎಲ್ಲ ಇಲ್ಲಿದೆ. ಅದನ್ನ ಇಲ್ಲಿ ನಾನು ಫ್ಲೋ ಚಾರ್ಟ್ ಮುಖಾಂತರ ಹೇಳ್ಕೊಡ್ತೀನಿ. ಇಫ್ ಡಿ ಇಸ್ ಲೆಸ್ ದ್ಯಾನ್ 0, ಡಿ ಅಕಸ್ಮಾತ್ ಆಗಿ 0ಗಿಂತ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಇಫ್ ಎಸ್ ಮತ್ತೆ ಇದು ಹೊಡೆಯಿರೋ ಕೋಡು ಎಕ್ಸಿಕ್ಯೂಟ್ ಆಗುತ್ತೆ. ದ ರೂಟ್ಸ್ ಆರ್ ಇಮ್ಯಾಜಿನರಿ ನಾಟ್ ರಿಯಲ್ ಅಂತ ಹೇಳಿ ಅದಾದ್ಮೇಲೆ ಕೊನೆಗೆ ಜಂಪ್ ಆಗಿ ಅಂದ್ರೆ ಇದಕ್ಕೆ ಇದು ಹೊರಡೆ ಬರುತ್ತೆ. ಆಮೇಲೆ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಶುರುವಾಗಿ ಮಧ್ಯದಲ್ಲಿ ಎಷ್ಟೊಂದು ವಿಷಯಗಳಿದೆ, ಅದನ್ನ ನೋಡ್ತಾ ಇಲ್ಲ ನಾನು, ಬರೀ ಈ ಭಾಗ ಮಾತ್ರ ಫ್ಲೋ ಚಾರ್ಟ್ ಅಲ್ಲಿ ನೋಡ್ತಾ ಇದ್ದೀನಿ. ಅಕಸ್ಮಾತ್ ಸರಿ ಇದು ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಆಮೇಲೆ ಏನಾಗುತ್ತೆ? ಅಕಸ್ಮಾತ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಭಾಗ ಎಲ್ಸ್ ಇಫ್ ಡಿ ಇಸ್ ಈಕ್ವಲ್ ಟು 0, ಇಫ್ ಡಿ ಇಸ್ ಈಕ್ವಲ್ ಟು 0. ಸೊ ಎಸ್ ಅಂತ ಆಯ್ತು ಅಂದ್ರೆ ಹೀಗೆ ಬರುತ್ತೆ, ನೋ ಅಂತ ಆಯ್ತು ಅಂದ್ರೆ ಹೀಗೆ ಹೋಗುತ್ತೆ. ಹೀಗೆ ಹೋಗಿ ತಿರ್ಗಾ ಕಂಡೀಷನ್ ಹುಡುಕ್ತಾ ಇದೆ. ಎಲ್ಸ್ ಇಫ್ ಇದು ಡಿ ಇಸ್ ಈಕ್ವಲ್ ಟು 0 ಅದು ನಿಜ ಆಗಿತ್ತು ಅಂತ ಹೇಳಿದ್ರೆ ದ ರೂಟ್ಸ್ ಆರ್ ಈಕ್ವಲ್, ಮತ್ತೆ ಇದು ಕ್ಯಾಲ್ಕುಲೇಟ್ ದ ರೂಟ್ಸ್ ಇದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇಲ್ಲೇನು ಮಾಡ್ತಾ ಇದೀವಿ ನಾವು, ಆಲ್ಫಾ ಮತ್ತೆ ಬೀಟಾ ಎಕ್ಸಿಕ್ಯೂಟ್ ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀವಿ, ಮತ್ತೆ ಪ್ರಿಂಟ್ ಕೂಡ ಮಾಡ್ತಾ ಇದ್ದೀವಿ. ಸೊ ಆಲ್ಫಾ ಬಂದು -b ಪ್ಲಸ್ d ಟು ದ ಪವರ್ ಆಫ್ ಹಾಫ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ d ಡಿವೈಡ್ ಬೈ 2 × a. ಮುಂದಿನ ಲೈನು -b - ಸ್ಕ್ವೇರ್ ರೂಟ್ ಆಫ್ d ಡಿವೈಡ್ ಬೈ 2 × a ಅಲ್ವಾ, ಇಲ್ಲಿ ಮೈನಸ್ ಇದೆ ನೋಡಿ. ಸೊ ಇದು ನಿಮ್ಮ ಆಲ್ಫಾ ಮತ್ತೆ ಬೀಟಾ. ಅದನ್ನು ಎಕ್ಸಿಕ್ಯೂಟ್ ಮಾಡಿ ಮತ್ತೆ ಗ್ರಾಫ್ನ ಡಿಸ್ಪ್ಲೇ ಮಾಡಿ ನಮ್ಮ ಫಂಕ್ಷನ್ ಹೊರಡೆ ಬರುತ್ತೆ. ಸೊ ಇವೆರಡು ಎಕ್ಸಿಕ್ಯೂಟ್ ಮಾಡಿ ಫಂಕ್ಷನ್ ಹೊರಡೆ ಬರುತ್ತೆ. ಕೊನೆಯದಾಗ ಅಕಸ್ಮಾತ್ ಇದು ಆಗಲಿಲ್ಲ ಅಂತ ಹೇಳಿದ್ರೆ ನೋ ಅಂತ ಹೇಳಿದ್ರೆ ಎಲ್ಸ್. ಇಲ್ಲಿ ಆಕ್ಚುಲಿ ಕಂಡೀಷನ್ ನೋಡಲ್ಲ, ಡೈರೆಕ್ಟ್ ಆಗಿ ಇದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದು ನನ್ನ ಚಿತ್ರ ತಪ್ಪಿದೆ, ಏನು ಕಂಡೀಷನ್ ನೋಡಲ್ಲ. ಕೊನೆಯದಾಗಿ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ದ ರೂಟ್ಸ್ ಆರ್ ರಿಯಲ್ ಅಂಡ್ ಅನ್ಈಕ್ವಲ್. ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಕ್ಯಾಲ್ಕುಲೇಟ್ ದ ರೂಟ್ಸ್ ಕ್ಯಾಲ್ಕುಲೇಟ್ ಆಗಿ ಮತ್ತೆ ಡಿಸ್ಪ್ಲೇ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಗ್ರಾಫಿಕಲ್ ಡಿಸ್ಪ್ಲೇ ನೋಡ್ತಾ ಇದ್ದೀವಿ ಇಲ್ಲಿ. ಸರಿನಾ? ಈ ರೀತಿಯಲ್ಲಿ ನಮ್ಮ ಕೋಡು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾವು ಏನ್ ಪೇಪರ್ ಅಲ್ಲಿ ಮಾಡ್ತಾ ಇದೀವೋ ಅದನ್ನೇ ಇಲ್ಲಿ ಕೋಡಲ್ಲಿ ಬರೆದಿರೋದು. ಇದೊಂದು ಡಿಸ್ಪ್ಲೇ ಒಂದ್ ಸ್ವಲ್ಪ ಫ್ಯಾನ್ಸಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅದೇನೆ. ಇಲ್ಲೂ ಕೂಡ ನಾವೇನು ಪೇಪರಲ್ಲಿ ಗಿವನ್ ಏನು ಬರಿತೀರೋ ಅಲ್ವಾ, ಡಿ ಕಂಡುಹಿಡಿತೀರಾ. ಆಮೇಲೆ ಇದನ್ನ ಮಂತಲ್ಲಿ ಯೋಚನೆ ಮಾಡಿ, ಸರಿನಾ, ರೂಟ್ಸ್ ಕಂಡುಹಿಡಿತೀವಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ನಾವು ಕೋಡ್ ಕೂಡ ಮಾಡೋದು. ಸೊ ಕೋಡಿಂಗ್ ನಾವು ಏನು ಮಾಡ್ತೀವೋ ಫಿಸಿಕಲ್ ಆಗಿ ಕೋಡಿಂಗು ಅದೇ ರೀತಿಯಲ್ಲಿ ಸ್ಟೆಪ್ ವೈಸ್ ಟೈಪ್ ಮಾಡಿ ಒಂದು ಕಂಪ್ಯೂಟರ್ಗೆ ಹೇಳ್ಕೊಡೋದು ನಾವು.
ಅಷ್ಟೇ ಕೋಡಿಂಗ್ ಅಂದರೆ ಅದೇ.